ನಗರದ ಪ್ರತಿಷ್ಠಿತ ಕಾಲೇಜಾದ ಬೆಸ್ಟ್ ಡಿಗ್ರಿ ಕಾಲೇಜಿನ ಬಿಕಾಂ ಮತ್ತು ಬಿಸಿಎ ಮುಗಿಸಿದ ವಿದ್ಯಾರ್ಥಿಗಳಿಗಾಗಿ ಗ್ರಾಜ್ಯುಯೇಷನ್ ಡೇ 2025 ನಗರದ ಅಂಬೇಡ್ಕರ್ ಭವನದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಬೆಂಗಳೂರು ಉತ್ತರ ಯೂನಿವರ್ಸಿಟಿ ರಿಜಿಸ್ಟ್ರಾರ್ ಆದಂತಹ ಡಾಕ್ಟರ್ ಡಿಎನ್ ಲೋಕೇಶ್ ನೆಟ್ಟೆ, ಯೂನಿವರ್ಸಿಟಿ ನಿರ್ದೇಶಕರಾದ ಡಾಕ್ಟರ್ ಸುಧೀರ್ ರೆಡ್ಡಿ, ಕಾಲೇಜಿನ ಅಧ್ಯಕ್ಷರಾದ ಕವಿತಾ ರಘುನಾಥ್, ಪ್ರಾಂಶುಪಾಲರಾದ ಡಾಕ್ಟರ್ ರಘುನಾಥ್ ಉದ್ಘಾಟಿಸಿದ್ದಾರೆ. ನಂತರ ಡಾಕ್ಟರ್ ಸುಧೀರ್ ರೆಡ್ಡಿ ಅವರು ಮಾತನಾಡಿ, ವಿದ್ಯಾರ್ಥಿ ಜೀವನ ಅತ್ಯಮೂಲ್ಯವಾದದ್ದು. ಅದನ್ನು ಸೂಕ್ತವಾಗಿ ಬಳಸಿಕೊಂಡರೆ ಜೀವನದಲ್ಲಿ ಏನನ್ನ ಬೇಕಾದರೂ ಸಾಧಿಸಬಹುದು ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದ್ದಾರೆ. In fact, I would like to say the world is looking for you. The world wants to give you something. In fact, let me be very specific. This country, India, needs you very much. This country needs your few things: your energy, your creativity, your curiosity. Because India needs you, because you are going to be the problem solvers, you are going to be the game changers of this nation. We all hear that India is going to be the number one in the world, for which definitely you are going to take part in that contribution, you are going to contribute. So you are very important to the nation. Just you need to remember few things. You need to manage quite a many things from now. Firstly, you need to manage yourselves. When I mention yourselves in terms of your health, I think the speaker also very rightly mentioned, health is very important. ಇನ್ನು ಬೆಸ್ಟ್ ಡಿಗ್ರಿ ಕಾಲೇಜಿನ ಅಧ್ಯಕ್ಷರಾದ ಕವಿತಾ ರಘುನಾಥ್ ಮಾತನಾಡಿ, ವಿದ್ಯಾರ್ಥಿಗಳು ಮೊಬೈಲ್ನಿಂದ ದೂರವಿರಬೇಕು. ವಿದ್ಯಾರ್ಥಿಗಳು ಸಮಾಜದಲ್ಲಿ ಜವಾಬ್ದಾರಿಯಿಂದ ನಡೆದುಕೊಂಡಾಗ ಮಾತ್ರ ಉತ್ತಮ ಸಮಾಜ ನಿರ್ಮಿಸಲು ಸಾಧ್ಯ ಎಂದರು. ಖುಷಿ ಆಗ್ತಾ ಇದೆ ಗ್ರಾಜ್ಯುಯೇಷನ್ ಡೇ ಸೆಲೆಬ್ರೇಷನ್ ಇಂದ. ಆ್ಯಕ್ಚುಲಿ ಕಾವ್ಯ ಅನ್ನೋ ಹುಡುಗಿನ ನಾನು ಚಿಕ್ಕ ಮಗು ಅರೌಂಡ್ 15 ಇಯರ್ಸ್ ಇದ್ದಾಗ ಅವರ ಮನೆ ಮುಂದೆನೇ ನಾನು ಓಡಾಡ್ತಾ ಇದ್ದೆ. ಆ 15 ಇಯರ್ಸಲ್ಲಿ ನಾನು ಅವಳಿಗೆ ಏನಾದರೂ ಸಹಾಯ ಮಾಡಬೇಕು ಅಂದರೆ ನಂದು ಚಿಕ್ಕ ಏಜು, ಮತ್ತು ಅವರ ಪೇರೆಂಟ್ಸ್ನ ಯಾವಾಗಲೂ ನೋಡ್ತಾ ಇದ್ದೆ. ಬಟ್ ನನಗೆ ಕಾವ್ಯ ಅನ್ನೋ ಹುಡುಗಿ ಯಾರು ಅಂತ ಹೇಳಿದಾಗ ಭಾಳ ಖುಷಿ ಆಯಿತು ಸರ್. ಆ ಸಹಾಯ ಏನು ಅವತ್ತೇನು ಮಾಡೋಕ್ಕಾಗಲಿಲ್ಲ, ಇವತ್ತು ದೇವ್ರು ನನಗೆ ಈ ಅವಕಾಶ ಕೊಟ್ಟಿದ್ದಾನೆ. ಯಾವುದೋ ಒಂದು ಪದವಿಯನ್ನು ಒಳ್ಳೆ ರೀತಿಯಲ್ಲಿ ಅವರಿಗೆ ಸಿಕ್ಕಿದೆ ಅಂತ ಒಂದು ಭಾಳ ಖುಷಿ ಆಗ್ತಾ ಇದೆ ಸರ್. ಆಮೇಲೆ ಎಲ್ಲ ವಿದ್ಯಾರ್ಥಿಗಳಿಗೂ ಹೇಳೋದು ಒಂದೇ, ವಿದ್ಯಾರ್ಥಿಗಳು ಯಾವಾಗ ಜವಾಬ್ದಾರಿಯುತಿಯಿಂದ ಸೊಸೈಟಿಯಲ್ಲಿ ನಡ್ಕೊಳ್ತಾರೋ ನಮ್ಮ ದೇಶವನ್ನು ಡೆಫಿನೆಟ್ ಆಗಿ ಒಳ್ಳೆ ರೀತಿಯಲ್ಲಿ ಒಂದು ಯಾರು ನಾವು ಹೇಳ್ತೀವಿ ಯಾವಾಗಲೂ ಮೌಲ್ಯಯುತವಾದಂತಹ ವ್ಯಾಲ್ಯೂಸನ್ನು ಬೆಳೆಸ್ಕೊಳ್ಳಿ ಅಂತ ಏನು ಹೇಳ್ತೀವಿ, ಅದನ್ನು ನಿಜವಾಗ್ಲೂ ಮಾಡಬೇಕು ಅಂತಂದರೆ ನಮ್ಮ ವಿದ್ಯಾರ್ಥಿಗಳೇ ಮಾಡಬೇಕೆ ವಿನಃ ನಾನು ಮಾಡೋಕ್ಕಾಗಲ್ಲ, ನೀವು ಮಾಡೋಕ್ಕಾಗಲ್ಲ, ಪೇರೆಂಟ್ಸು ಮಾಡೋಕ್ಕಾಗಲ್ಲ. ವಿದ್ಯಾರ್ಥಿಗಳ ಕೈಯಲ್ಲಿ ಎಲ್ಲ ಇದೆ, ಎಲ್ಲವನ್ನೂ ಸರಿ ಮಾಡ್ಕೋಬೋದು. ದೇಶದ್ರೋಹಿಗಳಾಗ್ದಿರ ದೇಶ ಪ್ರೇಮಿಗಳಾಗಲಿ ಹಾಗೂ ಸೊಸೈಟಿಗೆ ಒಳ್ಳೆ ರೀತಿಯಲ್ಲಿ ಜವಾಬ್ದಾರಿಯುತವಾಗಿ ನಡ್ಕೊಳ್ಳಿ. ಈಗ ಏನು ನಮಗೆ ಮೊಬೈಲಿಂದ ಏನು ಕೆಟ್ಟ ಗುಣಗಳು ಕಲ್ತಿದ್ದಾರೋ ಅವೆಲ್ಲ ನಾಶ ಆಗಿ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ ಸರ್. ವಿದ್ಯಾರ್ಥಿಗಳಲ್ಲಿ ದಯವಿಟ್ಟು ಇದನ್ನು ನೀವು ಎಲ್ಲರಿಗೂ ತಿಳಿಸ್ಕೊಡ್ಬೇಕು ಅಂತ. ಪ್ರಾಂಶುಪಾಲರಾದ ರಘುನಾಥ್ ಮಾತನಾಡಿ, ವಿದ್ಯಾರ್ಥಿಗಳ ಸಾಧನೆಯನ್ನ ನೆನಪಿಸಿಕೊಳ್ಳಲು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಪ್ರತಿಯೊಬ್ಬರೂ ವಿದ್ಯಾರ್ಥಿ ಜೀವನವನ್ನ ಒಳ್ಳೆಯ ದಾರಿಯಲ್ಲಿ ಸಮರ್ಪಕವಾಗಿ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ನಮ್ಮಲ್ಲಿ ಇವತ್ತು ಏನು ಬಿಕಾಮ್ ಮತ್ತು ಬಿಸಿಎ ಪದವಿ ಮುಗಿಸಿದಂಥ ವಿದ್ಯಾರ್ಥಿಗಳಿಗಾಗಿ ಘಟಿಕೋತ್ಸವವನ್ನು ಏರ್ಪಾಡು ಮಾಡಿದ್ವಿ. ಗ್ರಾಜ್ಯುಯೇಷನ್ ಡೇ, ಗ್ರಾಜ್ಯುಯೇಷನ್ ಮುಗಿಸ್ಕೊಂಡು ಮುಂದಿನ ವಿದ್ಯಾಭ್ಯಾಸ ಅಥವಾ ಉದ್ಯೋಗನ ಆರಿಸಿ ಮುಂದೆ ಹೋಗ್ತಾ ಸಂದರ್ಭದಲ್ಲಿ ಅವರ ಸಾಧನೆಗಳನ್ನು ನೆನಪಿಸಿಕೊಂಡು ಪದವಿ ಪ್ರದಾನ ಸಮಾರಂಭ ಅಂತ ಹಮ್ಮಿಕೊಂಡಿದ್ವಿ. ಈ ಸಮಾರಂಭಕ್ಕೆ ನಮ್ಮ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಮೌಲ್ಯಮಾಪನ ಕುಲಸಚಿವರಾದಂಥ ಡಾಕ್ಟರ್ ಲೋಕನಾಥ್ ಅವರು ಮತ್ತು ನಿಟ್ಟೆ ವಿಶ್ವವಿದ್ಯಾಲಯದ ನಿರ್ದೇಶಕರಾದಂಥ ಡಾಕ್ಟರ್ ಸುಧೀರ್ ರೆಡ್ಡಿ ಅವರು ಆಗಮಿಸಿ ವಿದ್ಯಾರ್ಥಿಗಳಿಗೆ ಬೇಕಾದಂಥ ಮುಂದಿನ ಗುರಿ ಅಥವಾ ಡೈರೆಕ್ಷನ್ ಅಂತ ಏನು ಹೇಳ್ತೀವಿ ಅದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಮತ್ತು ನಮ್ಮ ಈ ಸಂದರ್ಭದಲ್ಲಿ ನಮ್ಮ ಕಾಲೇಜಿನಲ್ಲಿ ಒಂದು ಕಾವ್ಯ ಎನ್ನುವ ಒಂದು ಹುಡುಗಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದಲ್ಲಿ BCAನಲ್ಲಿ 5ನೇ ರ್ಯಾಂಕ್, ಇಡೀ ವಿಶ್ವವಿದ್ಯಾಲಯಕ್ಕೆ 5ನೇ ರ್ಯಾಂಕ್ ಪಡೆಯುವ ಮೂಲಕ ನಮ್ಮ ಕಾಲೇಜಿನ ಘನತೆಯನ್ನು ಎತ್ತರ ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ. ಆ ಮಗುವಿಗೆ ನಮ್ಮ ವಿದ್ಯಾರ್ಥಿ ಸಮೂಹ ಮತ್ತು ಕಾಲೇಜಿನ ಪರವಾಗಿ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ, ಇನ್ನು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದಲ್ಲಿ BCAನಲ್ಲಿ 5ನೇ ರ್ಯಾಂಕ್ ಹಾಗೂ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದ ಕಾವ್ಯ ಎಂಬ ವಿದ್ಯಾರ್ಥಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ನನ್ನ ಹೆಸರು ಕಾವ್ಯ ಅಂತ. PN ಯೂನಿವರ್ಸಿಟಿಯಲ್ಲಿ 5th ರ್ಯಾಂಕ್ ಬಂದಿದೆ. ತುಂಬ ಖುಷಿಯಾಗಿದೆ.
ಕಾಲೇಜ್ ಪ್ರಿನ್ಸಿಪಲ್ ಸರ್ಗೆ ಮತ್ತು ರಾಮಯ್ಯ ಸರ್ಗೆ ಆಲ್ ಟೀಚರ್ಸ್ ಸ್ಟಾಫ್ಸ್ಗೆ ಥ್ಯಾಂಕ್ಸ್ ಹಾಗೆ ನಮ್ಮ ಪೇರೆಂಟ್ಸ್ ಕೂಡ ಸಪೋರ್ಟಿವ್ ಆಗಿದ್ದರು, ಅವ್ರಿಗೂ ಥ್ಯಾಂಕ್ಸ್. ಈ ಥರನೇ ಇನ್ನೂ ನೆಕ್ಸ್ಟ್ ಫ್ಯೂಚರಲ್ಲಿ ಒಳ್ಳೆಯ ಟೆಕ್ನಾಲಜಿ ಒಳ್ಳೆ ಪೊಸಿಷನ್ ಬರಬೇಕಂತ ಆಸೆ. ಸೊ ಅದಕ್ಕೆ ಕಲಿಬೇಕು. ಈಗ ಪ್ರೆಸೆಂಟ್ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ಒಟ್ನಲ್ಲಿ ಗ್ರಾಜ್ಯುಯೇಷನ್ ಡೇ ಎಂಬುದು ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯದ ರೂವಾರಿಗಳಿಗೆ ಒಂದು ರೀತಿಯ ಬೀಳ್ಕೊಡುಗೆ ಸಮಾರಂಭದ ರೀತಿಯಲ್ಲಿ ಬಹಳ ಅಚ್ಚುಕಟ್ಟಾಗಿ ನೆರವೇರಿತು. ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.